ಸಚಿವ ಸ್ಥಾನ ವಂಚಿತರಾಗಿರುವಂತಹವ್ರನ್ನ ಮನವೊಲಿಸ್ತಕ್ಕಂಥ ಒಂದು ಪ್ರಯತ್ನ ಈಗ ನಡೀತಾ ಇದೆ. ಅದರಲ್ಲೂ ಬಹಳ ಮುಖ್ಯವಾಗಿ ಎಚ್ ಸಿ ಬಾಲಕೃಷ್ಣ ಆಗಿರ್ಬೋದು, ಕುಣಿಗಲ್ ರಂಗನಾಥ್ ಅವರು ಆಗಿರ್ಬೋದು, ಮತ್ತೆ ಚಲುವರಾಯ ಸ್ವಾಮಿ ಇವರೆಲ್ಲರೂ ಕೂಡ ಖುದ್ದಾಗಿ ತೆರಳುತ್ತಾ ಇದ್ದಾರೆ. ಸಿಎಂ ಸೂಚನೆ ಹಿನ್ನೆಲೆಯಲ್ಲಿ ಅವರ ಮನವೊಲಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಕುಣಿಗಲ್ ರಂಗನಾಥ್ ಅವರು ಇದ್ದಾರೆ. ಅವರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡೋಣ. ಸರ್, ಈಗ ನಿನ್ನೆ ನಾರಾಯಣಸ್ವಾಮಿ ಅವ್ರ ಹತ್ರಕ್ಕೆ ಹೋಗಿದ್ರೆ, ಸೊ ಬೇರೆ ಬೇರೆ ನಾಯಕರನ್ನ ಹೋಗ್ತಾ ಇದ್ರೆ, ಭೇಟಿ ಮಾಡ್ತಾ ಇದ್ರೆ, ಮನವೊಲಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ರೆ, ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗ್ತಿದೆ ಸರ್? ಇವತ್ತು ಮುಖ್ಯಮಂತ್ರಿ ಸಾಹೇಬರು 138 ಜನ ಶಾಸಕರಿರೋರು ಎಲ್ಲರೂ ಅರ್ಹತೆ ಇದೆ ಅಂತ ಹೇಳಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರಿಗೂ ಜನಪ್ರತಿನಿಧಿ ಆದ ನಂತರ ಒಂದು ನೆಕ್ಸ್ಟ್ ಸ್ಟೇಜಿನ ಒಂದು ಮಂತ್ರಿ ಸ್ಥಾನವನ್ನು ಸಿಗಬೇಕು ಅಂತ ಅಭಿಲಾಷೆ ಹೊಂದಿರ್ತಾರೆ. ಆದರೆ ಇರೋದು 33 ಸ್ಥಾನ. ಅದರಲ್ಲಿ ಕೆಲವರಿಗೆ ಸಿಗಬಹುದು, ಕೆಲವ್ರು ಸಿಗದೇ ಇರಬಹುದು. ಸೀನಿಯರಿಟಿ ಮೇಲೆ ಕೆಲವರಿಗೆ ಸಿಗದೇ ಇರೋಂಥ ಸಾಧ್ಯತೆಗಳು ಕಡಿಮೆ ಆದಂಥ ಸಂದರ್ಭದಲ್ಲಿ ಬೇಸರ ಆಗುತ್ತೆ. ಆ ಕಾರಣಕ್ಕೋಸ್ಕರ ಅದು ಸ್ವಾಭಾವಿಕವಾಗಿ ಬೇಸರ ಮಾಡ್ಕೊಂಡಿದ್ದವರು ಮನೆಗಳಿಗೆ ನಾವೊಬ್ಬ ಪಕ್ಷದ ಕಾರ್ಯಕರ್ತನಾಗಿ ಪಕ್ಷದ ಹಿತವನ್ನ ಕಾಪಾಡುವಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಮಂತ್ರಿಗಳು ಎಲ್ಲರನ್ನು ಭೇಟಿ ಮಾಡ್ತಾ ಇದ್ದಾರೆ. ನಮ್ಮ ಕುಟುಂಬದ ಸದಸ್ಯರುಗಳನ್ನ ಭೇಟಿ ಮಾಡೋದ್ರಲ್ಲಿ ಯಾವುದೇ ತರ ರೀತಿಯ ಅಪಾರ್ಥಗಳನ್ನ ತಿಳ್ಕೋಬಾರ್ದು ಅನ್ನೋದಕ್ಕೋಸ್ಕರ ನಾನು ನಿಮ್ಮಲ್ಲಿ ಕೇಳ್ಕೊಳೋದು ಒಂದು ಕಡೆ ಆದ್ರೆ, ಎರಡನೇದು ಕೆಲವು ವಿಚಾರಗಳು ವಿನಿಮಯಗಳನ್ನ ನಮ್ಮ ಕುಟುಂಬಗಳಲ್ಲಿ ನಾವುಗಳು ಆಂತರಿಕವಾಗಿ ಹಂಚ್ಕೊಳ್ಳೋಂಥದ್ದು ಒಂದು ಪ್ರಕ್ರಿಯೆ ಸ್ವಾಭಾವಿಕವಾಗಿ ನಡೆಯುವಂಥದ್ದು. ಸೊ ಹಾಗಾಗಿ ಎಲ್ಲರೂ ನಾವೆಲ್ಲ ಹೋಗಿ ಯಾರ್ಯಾರು ವಿಚಾರಗಳಲ್ಲಿ ಏನೇನು ಸಮಸ್ಯೆಗಳಿದೆ, ಆ ಒಂದು ಕ್ಷೇತ್ರಗಳಲ್ಲಿ ಯಾವ ರೀತಿ ವಿದ್ಯಮಾನಗಳು ನಡೀತವೆ ಅನ್ನೋದನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಂಥದ್ದು, ಹಂಚ್ಕೊಳ್ಳೋಂಥದ್ದು, ಆಂತರಿಕವಾಗಿ ಚರ್ಚೆಗಳು ಮಾಡೋಂಥದ್ದನ್ನ ಆ ಪ್ರಯತ್ನದಲ್ಲಿ ನಮ್ಮ ಕುಟುಂಬದ ಸದಸ್ಯರಲ್ಲಿ ನಮ್ಮ ಅಣ್ಣ ತಮ್ಮದಿರನ್ನ ಭೇಟಿ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅನ್ನೋದು ಭಾವನೆಯಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ನಿನ್ನೆ ಬಂಗಾರಪೇಟೆ ನಾರಾಯಣಸ್ವಾಮಿ ಅವ್ರನ್ನ ಭೇಟಿ ಮಾಡಿದ್ರೆ, ಜೊತೆಗೆ ಇತ್ತೀಚೆಗಷ್ಟೇ ಕೂಡ ಸಿಎಂ ಅವ್ರ ಜೊತೆ ಮಾತನಾಡ್ಸಂತ ಒಂದು ಪ್ರಯತ್ನ ಕೂಡ ಒಂದು ಸುಧಾಕರ್ ಅವ್ರ ಜೊತೆ ಮಾಡಿಸಿದ್ರೆ. ಸೊ ಅವೆಲ್ಲ ಹೇಗಿತ್ತು, ಹೇಗ್ ಮಾಡ್ತಾ ಇದ್ರೆ, ಏನು ಅವರು ಒಪ್ಪಿಗೆ ಕೊಟ್ಟಿದ್ದಾರೆ? ಎಲ್ಲರೂ ಅವ್ರವ್ರದ್ದು ವಿಚಾರಧಾರೆಗಳನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಹಿರಿಯ ಸಚಿವರಿಗೆಲ್ಲ ಹೇಳ್ತಾ ಬರ್ತಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಆ ಕ್ಷೇತ್ರಕ್ಕೆ ರೆಪ್ರೆಸೆಂಟೇಷನ್ ಬೇಕು, ಯಾವ ಕಾರಣಕ್ಕೋಸ್ಕರ ತಮ್ಮ ಡೆವಲಪ್ಮೆಂಟ್ಗಳು ಇನ್ ಮುಂದಿನ ದಿನಗಳಲ್ಲಿ ಬೇಕು ಅಂತ ಮಾತ್ರ ಒಂದು ನಾನು ಅರ್ಥಕೊಂಡಿರೋಂಥದ್ದು. ಪ್ರತಿಯೊಬ್ರು 2028 ಚುನಾವಣೆಗೆ ಬೇಕಾದಂತ ಚುನಾವಣೆ ಪ್ರಕ್ರಿಯೆನ ಈಗಲೇ ಶುರು ಮಾಡಬೇಕು ಅನ್ನೋದನ್ನ ಮನಸ್ಸು ಬಿಚ್ಚಿ ಮಾತಾಡಿದ್ದಾರೆ. ಅವ್ರಿಗೇನು ಇವತ್ತು ಸರ್ಕಾರ, ನಮ್ದು ಕಾಂಗ್ರೆಸ್ ಸರ್ಕಾರ ಬಹಳ ದಿನದ ನಂತರ ಬಂದಿದೆ, ಹೇಗಾದ್ರೂ ಮಾಡಿ ಜನರ ಸಮಸ್ಯೆಗಳನ್ನ ಯಾವ ರೀತಿ ಬಗೆಹರಿಸಬೇಕು, ವಿಭಿನ್ನ ರೀತಿಯಲ್ಲಿ ಅಭಿವೃದ್ಧಿ ಒಂದು ಬೆಳಿಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಪ್ರತಿಯೊಬ್ರು ಕೇಳ್ತಿರೋಂಥದ್ದು ನಾನು ಕಂಡಿದ್ದು. ಸೊ ಹಾಗಾಗಿ ಇವತ್ತು ಆ ಕ್ಷೇತ್ರಗಳ ಅಭಿವೃದ್ಧಿ ಮಾಡಬೇಕು ಅನ್ನೋದಕ್ಕೋಸ್ಕರನೇ ಇವತ್ತು ಮುಖ್ಯಮಂತ್ರಿಗಳು ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 2 ಗಂಟೆ ತನಕ ಕೆಲಸ ಮಾಡ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಯಾರ ಮುಖ್ಯಮಂತ್ರಿ ಈ ತರ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 2 ಗಂಟೆ 3 ಗಂಟೆ ತನಕ ಕೆಲಸ ಮಾಡ್ತಿರೋದು ಯಾರು ಇದ್ರೆ ಅದು ಡಿ ಕೆ ಶಿವಕುಮಾರ್ ಸಾಹೇಬ್ರು ಅಂತ ಮತ್ತೊಮ್ಮೆ ನಾನು ಒತ್ತು ಕೊಟ್ಟು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅವ್ರು ಮಲಗದೆ 4-5 ಗಂಟೆ ಪ್ರತಿದಿನ ಅವರು ದೇವರ ಪೂಜೆ ನಂತರ ಇವತ್ತು ಕ್ಷೇತ್ರ ಮತ್ತು ರಾಜ್ಯ ಹಿತವನ್ನ ಕಾಪಾಡಬೇಕು ಅನ್ನೋದಕ್ಕೋಸ್ಕರ ಶ್ರಮ ಆಗ್ತಿರೋಂಥ ಮುಖ್ಯಮಂತ್ರಿಗೆ ಎಲ್ಲರೂ ಬಲ ಕೊಟ್ಟು ಟೊಂಕ ಕೊಟ್ಟು ನಿಂತಿದ್ದಾರೆ. ವಿಶೇಷವಾಗಿ ಎಲ್ಲ ಹಿರೀಕರು, ಅದರಲ್ಲೂ ಶಾಸಕರು ಕೆಲವರಿಗೆ ಯಾರು ವಂಚಿತರಾಗಿದ್ದಾರೆ ಅಂತ ಏನು ನೀವೆಲ್ಲ ಟಿವಿಲಿ ತೋರಿಸ್ತಾ ಇದ್ರಿ, ಅವರೆಲ್ಲರೂ ಕೇಳೋದು ಒಂದೇ, ಮತ್ತೊಮ್ಮೆ 2028 ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಬಂದು ಇವತ್ತು ಸರ್ಕಾರದಲ್ಲಿ ಏನು ಒಳ್ಳೆ ಹೆಸರು ತೆಗೆದುಕೊಂಡು ನಡೀತಾ ಇದೆ, ಇನ್ನು ಚೆನ್ನಾಗಿ ಮಾಡಬೇಕು ಅನ್ನೋ ಚಿಂತನೆಯಲ್ಲಿ ಇರುವಂತದ್ದು ನಾನು ಕಂಡಿದ್ದೆ ನಾನು. ಸೊ ಈಗ ಬಾಲಕೃಷ್ಣ ಅವರು ಮಾತು ಹೇಳ್ತಿದ್ರು, ಹೊಸ ಮುಖಗಳಿಗೆ ಅವಕಾಶ ಕೊಡ್ಬೇಕಾದ್ರೆ ಹಿರಿಯರು ತ್ಯಾಗ ಮಾಡ್ಲಿ, ಎಲ್ಲವನ್ನ ಅಧಿಕಾರವನ್ನ ಕೊಟ್ಟಿರುವಂತ ಸಂದರ್ಭದಲ್ಲಿ ಹೊಸ ಮುಖಗಳಿಗೆ ಒಂದು ಅವಕಾಶ ಕೊಡ್ಬೇಕು, ಆ ನಿಟ್ಟಿನಲ್ಲಿ ತ್ಯಾಗ ಮಾಡ್ಬೇಕು ಅನ್ನುವಂತ ಮಾತು ಹೇಳ್ತಿದ್ರು. ಅದೆಲ್ಲ ಮಾತಾಡೋಷ್ಟು ನಾನು ದೊಡ್ಡನಲ್ಲ. ಒಂದು ವಿಚಾರ, ಇವತ್ತು ಕ್ಯಾಬಿನೆಟ್ ಎಸ್ಟಾಬ್ಲಿಷ್ ಆಗಿದೆ, ಒಳ್ಳೆ ಯುವಕರಿಗೆ ಮತ್ತು ಹಿರಿಕರಿಗೆ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ. ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರು ಇವತ್ತು ಬರ ವೀಕ್ಷಣೆಗೋಸ್ಕರ ಎಲ್ಲರನ್ನು ಎಂಗೇಜ್ ಮಾಡಿದ್ದಾರೆ. ಸೊ ಪ್ರತಿಯೊಂದು ಕ್ಷೇತ್ರಕ್ಕೂ ಆಗ್ಲೇ ಬರ ವೀಕ್ಷಣೆಗೆ ಎಲ್ಲ ಸಚಿವರು ಹೋಗಿರೋಂಥ ಹಿನ್ನೆಲೆಯಲ್ಲಿ ಇವತ್ತು ಜನರಿಗೆ ಯಾವುದೇ ಸಮಸ್ಯೆ ಬರ್ದಂಗೆ ಅವರ ಒಂದು ಏನು ಸಮಸ್ಯೆಗಳನ್ನ ಪ್ರತಿಯೊಬ್ಬರ ಒಂದು ಕಿವಿಯಾಗಿ ಅವರ ಹೃದಯದ ಬಡಿತವಾಗಿ ಇವತ್ತು ಜನರ ಕರ್ನಾಟಕ ರಾಜ್ಯದ ಹಿತವನ್ನ ಕಾಪಾಡುವಂತ ಚಿಂತನೆಯಲ್ಲಿ ಹೆಜ್ಜೆ ಇಡ್ತಿರೋಂಥದ್ದು ನೀವು ನೋಡ್ತಾ ಬಂದಿದ್ದೀರಿ. ಇನ್ನು ಹೆಚ್ಚಿನ ರೀತಿ ಕೆಲಸ ಮಾಡಬೇಕು ಅನ್ನೋದೊಂದೇ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರವರ ಆಸೆ.
ಅದರಂತೆ ನಾವೆಲ್ಲರೂ ನಮ್ಗೆಲ್ಲ ಶಾಸಕರಿಗೆ ಹೇಳಿದರೆ ಯಾವುದು ತಲೆ ಕೆಡಿಸ್ಕೊಂಡಲ್ಲ ನಿಮ್ ಕ್ಷೇತ್ರಗಳಲ್ಲಿ ಜನರ ಜೊತೆ ಇರಿ ಅಂತ ಹೇಳಿದ್ದಾರೆ. ಅದರಂತೆ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದ ಶಾಸಕರು ಒಳಗೊಂಡಂತೆ ಮಾಡ್ತಾ ಇದೀವಿ. ಈಗ ಬಿಡದಿ ಟೌನ್ಶಿಪ್ ವಿರೋಧಿಸಿ ಈಗ 9ನೇ ತಾರೀಕು ಪಾದಯಾತ್ರನ ಕೂಡ ಜೆಡಿಎಸ್ ಅವರು ಮಾಡಕ್ ಹೊರಟಿದ್ದಾರೆ. ಅವರು ಒಂದ್ ಮಾತು ಹೇಳ್ತಿದ್ರೆ ಇದನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ಏನ್ ತಾರ್ಕಿಕ ಅಂತ್ಯ ನನ್ಗೆ ಅರ್ಥ ಆಗ್ತಿಲ್ಲ. ಅವರೇ ಇದನ್ನ ಟೌನ್ಶಿಪ್ ನ ಜನಕ ಅವರೇ ಶುರು ಮಾಡಿದಂತವ್ರು, ಜನನ ಕೊಟ್ಟಿದ್ದಂತ ಮಹಾಪುರುಷರು ಅವರೇ. ಅದಲ್ದಲೆ ದೊಡ್ಡ ಪೆಟ್ಟು ಕೊಟ್ಟಿರಂತದ್ದು ರೆಡ್ ಝೋನ್ ಮಾರ್ಕ್ ಮಾಡಿ ಈಗ ರೈತರುಗಳು ಯಾವುದೇ ಕಾರಣಕ್ಕೂ ಕೃಷಿ ಮಾಡಕ್ಕಾಗಲ್ಲ, ಅವರು ಮಾರ್ಲಿಕ್ಕೂ ಆಗಲ್ಲ. ಇವತ್ತು ಅಕ್ವಿಷನ್ ಪ್ರೋಸೆಸ್ ನ ಇನಿಶಿಯೇಟ್ ಮಾಡಿ ಅದಕ್ಕೆ ತಾರ್ಕಿಕ ಅಂತರಕ್ಕೆ ತೆಗೆದುಕೊಂಡು ಹೋಗ್ತೀನಿ ಅಂತ ಯಾವ ರೀತಿ ಹಾಸ್ಯಾಸ್ಪದ ಹೇಳಿಕೆ ಕೊಡ್ತಾರೋ ನನ್ಗಂತೂ ಅರ್ಥ ಆಗ್ತಿಲ್ಲ. ಒಂದೊಂದು ನಿಜ, ಇವತ್ತು ನಾನ್ ತಿಳಿದಂತೆ ಸುಮಾರು 75% ಅಷ್ಟು ಆಲ್ರೆಡಿ ಜನರು ರೈತರುಗಳು ಕಾಂಪನ್ಸೇಷನ್ ತೆಗೆದುಕೊಂಡು ಹೋಗ್ತಾವ್ರೆ ಅಂತ ಕೇಳ್ಕೊಂಡಿದ್ದೇನೆ. ಮುಂದಿನ ದಿನಗಳಲ್ಲಿ ಜನರೇ ಉತ್ತರ ಕೊಡ್ತಾರೆ. ಇವರು ರಾಜಕೀಯದ ಉದ್ದೇಶದಲ್ಲಿ ಸುಮ್ಮನೆ ಎತ್ಕಟ್ಕೊಂಡು ಓಡಾಡ್ತಾವ್ರೆ. ಇವತ್ತು ಪಾದಯಾತ್ರೆ ಮಾಡೋ ಟೈಮಲ್ಲಿ ನನ್ಗೆ ತಿಳಿದಂಗೆ ಇವತ್ತು ಮಂಡ್ಯದಿಂದ, ಹಾಸನಿಂದ, ತುಮಕೂರಿಂದ, ಕೋಲಾರಿಂದ ಜನಗಳು ಬರಬೇಕು ಅಂತ ನಿಗದಿ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ. ಸೊ ಅದನ್ನ ನೀವೇ ಪ್ರಶ್ನೆ ಮಾಡಬೇಕು. ಅವರೆಲ್ಲ ಬಂದು ಇವತ್ತು ಬಿಡದಿಲಿ ರೈತರು ಯಾರಿಗೂ ಸಮಸ್ಯೆ ಇಲ್ಲದೆ ಇರೋದನ್ನ ದೊಡ್ಡ ಒಂದು ಭೂತವಾಗಿ ತೋರಿಸ್ತಾ ಇರೋಂಥದ್ದು ಯಾವ್ದು, ಎಷ್ಟು ಸರಿ, ರಾಜಕೀಯ ಉದ್ದೇಶ ಏನು ಅನ್ನೋದು ನೀವು ಪ್ರಶ್ನೆ ಮಾಡಬೇಕು. ಸೊ ಇದಿಷ್ಟು ಕೂಡ ಕುಣಿಗಲ್ ಶಾಸಕರಾಗಿರುವಂತಹ ರಂಗನಾಥ್ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ಶಿವಾನಂದ್ ಜೊತೆ ಹರೀಶ್ ಕಾಪುರ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.